ಧರ್ಮಸ್ಥಳ ಶವ ಊತಿಟ್ಟೆ ಪ್ರಕರಣ ಸಾಕಷ್ಟು ಚರ್ಚೆ ಆಗ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಗೃಹ ಸಚಿವ ಪರಮೇಶ್ವರ್ ಅವರು ಇನ್ನೇನು ಉತ್ತರವನ್ನು ಕೊಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ JDS ಶಾಸಕಾಂಗ ಪಕ್ಷದ ನಾಯಕರಾಗಿರುವಂಥ ಸುರೇಶ್ ಬಾಬು ಅವರು ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಸರ್, ಧರ್ಮಸ್ಥಳ ಈ ಒಂದು ಪ್ರಕರಣ ಏನಿದೆ, ಈ ಪ್ರಕರಣ ಸಾಕಷ್ಟು ಚರ್ಚೆ ಆಗ್ತಿದೆ. ಜೊತೆಗೆ ಈಗ ಗೃಹ ಸಚಿವರು ಕೂಡ ಉತ್ತರವನ್ನು ಕೊಡ್ತಾ ಇದ್ದಾರೆ. ತಮ್ಮ ನಿರೀಕ್ಷೆ ಏನಿದೆ ಸರ್? ಏನಾಗಿದೆ, ಯಾರೋ ಅನಾಮಿಕ ಒಬ್ಬ ಹೇಳಿಕೆಯನ್ನು ಹೇಳ್ದ ಅಂತಕ್ಕಂಥ ದೃಷ್ಟಿಯಿಂದ ಇವರು SIT ಮಾಡಿರ್ತಕ್ಕಂಥದ್ದು ಮೊದಲನೇ ತಪ್ಪು. ಇವರು ಸೂಕ್ಷ್ಮವಾಗಿ ಆಲೋಚನೆ ಮಾಡಬೇಕಿತ್ತು. ಗೃಹ ಇಲಾಖೆ ಅದರಲ್ಲೇ ಆದಂಥ ಏನು ಇಂಟೆಲಿಜೆನ್ಸಿ ಇದೆ ಅದರ ಮುಖಾಂತರ ಮಾಹಿತಿ ತಗೊಂಡು ಇದರಲ್ಲಿ ಸಾಧಕ ಬಾಧಕಗಳು ಏನೇನು ಹಿಂದಿಂದ ನಡೆದಿದೆ ಎಲ್ಲದೂ ಕೂಡ ನಮ್ಮ ಗೃಹ ಇಲಾಖೆಯಲ್ಲಿ ಇರ್ತದೆ. ಮಾಡಬೇಕಾಗಿತ್ತು. ಮೊದಲು ಅಲ್ಲಿ ಎಡವಿದೆ ಸರ್ಕಾರ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ನಂತರ ಆತ ಹೇಳ್ದ ಅಂತಕ್ಕಂಥ ದೃಷ್ಟಿಯಿಂದ ಆತನ ಹಿನ್ನೆಲೆಯನ್ನು ಕೂಡ ಇವರು ಗಮನಿಸಬೇಕಾಗಿತ್ತು. ಅದನ್ನು ಕೂಡ ಸರಿಯಾದ ರೀತಿಯಲ್ಲಿ ಮಾಡದೆ, ಜೊತೆಗೆ ಅವ್ರು ಹೇಳಿದ ಕಡೆ ಎಲ್ಲ ಕೂಡ ನಮ್ಮ SIT ಅವರು ಅವನಿಂದ ಹಿಂಬಾಲಿಸಿ ಎಲ್ಲ ರೀತಿಯ ಅವನು ಹೇಳಿದ ರೀತಿಯಲ್ಲಿ ಅಲ್ಲಿ ಅಗದು ಎಲ್ಲದನ್ನು ಕೂಡ ನೋಡಿದಾಗ ಎಲ್ಲೂ ಕೂಡ ಸಾಕ್ಷ್ಯಾಧಾರಗಳು ಸಿಗದೇ ಇರತಕ್ಕಂಥದ್ದು ಇವತ್ತು ಬೆಳಕಿಗೆ ಬಂದಿದೆ. ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ವೈಫಲ್ಯ ಆಗಿರತಕ್ಕಂಥದ್ದು ಒಂದು, ಮತ್ತು ಈ ಅನಾಮಿಕ ಏನು ಈತ ಹೇಳಿದ್ದನ್ನೆಲ್ಲದನ್ನು ಕೂಡ ಕೇಳಿಕೊಂಡು ಯಾರೋ ಅವನ ಹಿಂದೆ ಷಡ್ಯಂತ್ರ ಮಾಡಿದ್ದಾರೆ ಅಂತಕ್ಕಂಥದ್ದು ಇವತ್ತು ಉಪಮುಖ್ಯಮಂತ್ರಿಗಳೇ ಕೂಡ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಖಂಡಿತ ಇರ್ಬೋದು. ಆದ್ದರಿಂದನೇ ಆತನು ಕೂಡ ಈಗೇನೋ ಬಂದಿರೋ ಮಾಹಿತಿ ಪ್ರಕಾರ ನನಗಿಂಥವ್ರು ಹೇಳಿದ್ರು, ಹಾಗಾಗಿ ನಾನು ಇದು ಮಾಡಿದೆ ಅಂತಕ್ಕಂಥದ್ದನ್ನ ಆತನು ಕೂಡ ಹೇಳಿಕೆ ಕೊಟ್ಟಿದ್ದೇನೆ ಅಂತಕ್ಕಂಥದ್ದು ಇವತ್ತು ಎಲ್ಲ ಕಡೆಯೂ ಕೂಡ ಚರ್ಚೆ ಆಗ್ತಾಯಿದೆ. ಆದ್ದರಿಂದ ದಯಮಾಡಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಕ್ಕಂಥದ್ದು ಇಷ್ಟೇ, ಇವತ್ತು ಯಾರು ಆತನಿಗೆ ಇದೆಲ್ಲ ಕುಮ್ಮಕ್ಕು ಕೊಟ್ಟು ಇದೆಲ್ಲ ಹೇಳಿಕೆಯನ್ನು ಕೊಡಿಸ್ತಾ ಇದ್ದಾರೆ, ಯಾರೇ ಆಗಿರ್ಬೋದು, ಈ ಥರ ಧಾರ್ಮಿಕ ಒಂದು ಕ್ಷೇತ್ರಕ್ಕೆ ಧಕ್ಕೆ ತರ್ತಕ್ಕಂಥದ್ದಕ್ಕೆ ಇವತ್ತು ಅವನಿಗೆ ಕುಮ್ಮಕ್ಕನ್ನು ಕೊಟ್ಟಿರ್ತಕ್ಕಂಥವ್ರು ಯಾರೇ ಇರ್ಬೋದು, ಅವರೆಲ್ಲರನ್ನೂ ಕೂಡ ನೀವು ತನಿಖೆಗೆ ಒಳಪಡಿಸಿ ಅವ್ರಿಗೆ ಶಿಸ್ತಿನ ಕ್ರಮ ಆಗಿ ಮುಂದೆ ಯಾರೂ ಕೂಡ ಈ ಥರ ಯಾವುದೇ ಧರ್ಮದಾಗ್ಬೋದು ಧರ್ಮದ ಬಗ್ಗೆ ಚೆಲ್ಲಾಟ ಆಡೋದ ರೀತಿಯಲ್ಲಿ ನೀವು ಎಚ್ಚರಿಕೆ ಕ್ರಮವನ್ನು ವಹಿಸಬೇಕು ಅಂತ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ಸರ್, ಹಿಂದೆ ಶಬರಿಮಲೆ ಆಯಿತು, ತಿರುಪತಿಯಲ್ಲೂ ಕೂಡ ಇದೇ ರೀತಿ ಗೊಂದಲಗಳನ್ನು ಸೃಷ್ಟಿ. ಎಲ್ಲ ಒಂದು ಕಡೆ ಹಿಂದೂ ದೇವಸ್ಥಾನಗಳ ಮೇಲೆ, ಧಾರ್ಮಿಕ ಕೇಂದ್ರಗಳ ಮೇಲೆ ಪರೋಕ್ಷವಾಗಿ ಬೇರೆ ಒಂದು ಎಡಪಂಥೀಯರು ಅಥವಾ ಅಂದರೆ ಬೇರೆ ಒಂದು ಕೋಮು ಎಲ್ಲ ಒಂದು ಕಡೆ ಸಂಚು ಮಾಡ್ತಾ ಇದೆಯಾ ಅಂತ ಇವತ್ತು ಈ ಥರ ನೋಡ್ತಾ ಇದ್ದೀವಿ. ಶಬರಿಮಲೆಯನ್ನು ಕೂಡ ಹಿಂದೆ ಆಗಿರ್ತಕ್ಕಂಥದ್ದು ನೋಡಿದ್ದೀವಿ. ಅಲ್ಲಿ ಹೆಣ್ಮಕ್ಳ ಬಗ್ಗೆ ಇರ್ಬೋದು, ಹೋಗಬಾರ್ದು, ಹೋಗಬೇಕು, ಈ ಥರ ಗೊಂದಲಗಳನ್ನ ಎಲ್ಲ ಕಡೆ ಸೃಷ್ಟಿ ಮಾಡಿ ಅಲ್ಲಿ ಬರ್ತಕ್ಕಂಥ ಭಕ್ತರ ಒಂದು ಸಂಖ್ಯೆನ ಕಡಿಮೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಯಾರೋ ಮಾಡ್ತಾ ಇರ್ಬೋದು ಅಂತಕ್ಕಂಥದ್ದು ಅನುಮಾನ ನಮ್ಮೆಲ್ಲರಿಗೂ ಕೂಡ ಇದೆ. ಆದರೆ ದೇವರಲ್ಲಿರ್ತಕ್ಕಂಥ ಭಕ್ತಿ, ನಂಬಿಕೆ ಮತ್ತು ಅಲ್ಲಿರ್ತಕ್ಕಂಥ ಶಕ್ತಿನ ಯಾರು ಕೂಡ ಇವ್ರು ಕುಗ್ಸ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಧಾರ್ಮಿಕ ಕ್ಷೇತ್ರಗಳು ಏನಿದ್ದಾವೆ ನಮ್ಮಲ್ಲಿ, ಹೆಸರಾಂತ ಧಾರ್ಮಿಕ ಧರ್ಮಸ್ಥಳ ಇರ್ಬೋದು, ಶೃಂಗೇರಿ ಇರ್ಬೋದು, ಶಬರಿಮಲೆ ಇರ್ಬೋದು, ಇವೆಲ್ಲ ಒಂದು ಹಜ್ ಇರ್ಬೋದು, ಇವೆಲ್ಲ ಅಲ್ಲೆಲ್ಲ ಭಕ್ತರುಗಳು ಅವ್ರದ್ದೇ ಆದಂಥ ಭಕ್ತಿನಲ್ಲಿ ಹೋಗಿ ಅಲ್ಲಿ ಅವ್ರ ಪ್ರಾರ್ಥನೆ ಸಲ್ಲಿಸಿ ಅವ್ರ ಮನಸ್ಸಲ್ಲಿರ್ತಕ್ಕಂಥ ಇಷ್ಟಾರ್ಥಗಳನ್ನ ಈಡೇರಿಸ್ಕೊಳ್ಳಿಕ್ಕೆ ಧಾರ್ಮಿಕ ಕ್ಷೇತ್ರಗಳಿಗೆ ಒಂದು ನೆಮ್ಮದಿಗೆ ಹೋಗ್ತಕ್ಕಂಥ ಸ್ಥಳಗಳವು. ಅಲ್ಲಿ ಈ ಥರ ಚೆಲ್ಲಾಟ ಆಡ್ತಕ್ಕಂಥವ್ರು ಯಾರೇ ಇರ್ಬೋದು, ಒಂದು ಕಡೆ ನೀವು ಸರಿಯಾದ ರೀತಿಯಲ್ಲಿ ಅವ್ರಿಗೆ ಕಡಿವಾಣ ಹಾಕಿದ್ರೆ ಖಂಡಿತ ಈ ಥರ ಬೆಳವಣಿಗೆಗಳು ಮುಂದೆ ಆಗಲ್ಲ. ಸಮಾಜದಲ್ಲಿ ಒಳ್ಳೆ ರೀತಿಯಲ್ಲಿ ಎಲ್ಲರೂ ಕೂಡ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅದ್ರ ಕಡೆ ಎಚ್ಚರಿಕೆ ವಹಿಸಬೇಕು ಅಂತ ನಾನು ಸರ್ಕಾರವನ್ನು ಕೇಳ್ಕೊತೇನೆ. ಈಗ ಅನಾಮಿಕ ಹೇಳಿದ್ದಾನೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. ಏನಂದರೆ, ನಾನು ದಾಖಲೆ ಪ್ರಕಾರನೇ ಹೆಣಗಳನ್ನು ಊತಿಟ್ಟಿದ್ದೆ, ಜೊತೆಗೆ ನನ್ನ ಮೇಲೆ ಒತ್ತಡ ಇದೆ, ನನಗೂ ಬೆದರಿಕೆ ಇದೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿರೋದು. ಈಗ ಒಂದು ನಾವು ಗೃಹ ಇಲಾಖೆನ ಒತ್ತಾಯ ಮಾಡ್ತಕ್ಕಂಥದ್ದು, ಮಧ್ಯಂತರ ವರದಿ ಒಂದು ದಯಮಾಡಿ ನೀವು ಬಿಡುಗಡೆ ಮಾಡಬೇಕು. ಅದ್ರ ಮುಖಾಂತರ ಏನಾಗ್ತಾ ಇದೆ ಅಂತ ಇವತ್ತು ಸಮಾಜಕ್ಕೆ ಗೊತ್ತಾಗಬೇಕು. ಯಾಕೆಂದರೆ ಎಲ್ಲರೂ ಕೂಡ ಒಂದು ಕಾತರದಿಂದ ಕಾಯ್ತಾ ಇರ್ತಕ್ಕಂಥ ಒಂದು ವರದಿ ಇದು. ಆದ್ದರಿಂದ ಇಲ್ಲಿವರೆಗೂ ಏನು SIT ತನಿಖೆ ಮಾಡಿದೆ ಅದೆಲ್ಲದನ್ನು ಕೂಡ ಅಷ್ಟನ್ನು ನೀವು ಮಾಹಿತಿನ ದಯಮಾಡಿ ಇವತ್ತು ಸದನದ ಮುಂದೆ ನೀವು ಇಡಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. ಸರ್, ಈಗ ಈ ರೀತಿ ಸುಳ್ಳು ಆರೋಪವನ್ನು ಮಾಡಿ ಭಾವನಾತ್ಮಕವಾಗಿ ಒಂದಷ್ಟು ಡ್ಯಾಮೇಜ್ ಮಾಡಿರುವಂಥದ್ದು, ಜೊತೆಗೆ ಸರ್ಕಾರದ ಕೆಲಸವನ್ನು ಕೂಡ ಸರ್ಕಾರದ ಅಧಿಕಾರಿಗಳು ದುರ್ಬಳಕೆ ಆಗಿರುವಂಥದ್ದು, ಇದ್ರ ಬಗ್ಗೆ ಏನು ಕ್ರಮ ತೆಗೆದುಕೊಳ್ಬೇಕು ಸರ್? ಅದಕ್ಕೆ ನಾನು ಹೇಳಿದ್ದು, ಇವತ್ತು ಗೃಹ ಇಲಾಖೆ ಇದನ್ನು SITಗೆ ವಹಿಸೋದಕ್ಕೆ ಮುಂಚೆನೇ ಅವರು ಏನು ಇಂಟೆಲಿಜೆನ್ಸಿ ಇಲಾಖೆ ಮುಖಾಂತರ ಮಾಹಿತಿ ತಗೊಂಡು ಇವತ್ತು SITನ ರಚನೆ ಮಾಡಬೇಕಿತ್ತು. ಅಲ್ಲೇ ಎಡವಿದೆ ಸರ್ಕಾರ. ಯಾರೋ ಹೇಳ್ದ ಅಂತ ನಾಳೆ ಇನ್ನು ಮತ್ತೊಂದು ಹೇಳ್ತಾರೆ. ಇವತ್ತು ಮುಖ್ಯಮಂತ್ರಿಗಳ ಬಗ್ಗೆನೂ ಕೂಡ ಹೇಳಿದ್ದಾರೆ, 28 ಕೊಲೆ ಮಾಡಿದ್ದಾರೆ ಅಂತ. ಎಷ್ಟು ಧೈರ್ಯ ಆತ ಅವ್ರಿಗೆ ಹೇಳಲಿಕ್ಕಿದೆಲ್ಲದನ್ನು ಕೂಡ. ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆನೇ ಮಾತಾಡ್ತಾರೆ ಅಂದರೆ ಇನ್ನು ಏನು ಮಾಡಲಿಕ್ಕೂ ಕೂಡ ಇವರು ಏರಿಸಿದಂಥವ್ರು ಇದ್ದಾರೆ, ಅಂಥವ್ರಿಗೆ ಕಡಿವಾಣ ಹಾಕಬೇಕು. ಅದರಿಂದ ದಯಮಾಡಿ ಗೃಹ ಇಲಾಖೆ ಎಚ್ಚರಿಕೆಯಿಂದ ಇಂಥ ಕೆಲಸಗಳು ಬಂದಂಥ ಸಂದರ್ಭದಲ್ಲಿ ಸೂಕ್ಷ್ಮವಾಗಿ ತಗೊಂಡು ಅದ್ರ ಬಗ್ಗೆ ಅಲ್ಲೇ ಅದನ್ನು ಕಡಿವಾಣ ಆಗ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಒತ್ತಾಯ ಮಾಡ್ತಾರೆ. ಇವಿಷ್ಟು ಸುರೇಶ್ ಬಾಬು ಅವರು ಯಾರೇ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ರು, ಅಪಪ್ರಚಾರ ಮಾಡಿದ್ರು, ಅವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.